ಈಗ ಜೀವನ ಮಾಡೋದಕ್ಕೆ ಆಟೋ ಚಾಲಕರು ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಕಷ್ಟನೋ ಸುಖನೋ ಅಂತ ಹೇಳ್ತೀರಿ. ಈಗ ಸರ್ಕಾರ ಏನನ್ನಾದರೂ ಮಾಡಬಹುದು ಅನ್ನೋ ಆಗಿದ್ದಿದ್ರೆ ಏನು ಮಾಡಬಹುದಿತ್ತು? ಏನು ಮಾಡಲ್ಲ ಸರ್ಕಾರ. ಏನು ಮಾಡ್ತಾರೆ ಸುಮ್ಮನೆ ಇರ್ತಾರೆ. ಬೇಕಂದ್ರೆ ಅವ್ರ ದುಡ್ಡು ನಮ್ಮ ತಾನು ತಿನ್ಕೊಂಡು ಹೋಗ್ತಾರೆ, ಏನು ಮಾಡಲ್ಲ. ಯಾವುದೇ ಒಬ್ಬ ನಮ್ಮ ಹತ್ರ ಮತವನ್ನು ಹಾಕಿಸ್ಕೊಂಡವರು, ಓಟನ್ನು ಹಾಕಿಸ್ಕೊಂಡವರು ಏನಾದರೂ ಮಾಡಬಹುದು ಅಂದ್ರೆ ಏನನ್ನು ಮಾಡ್ಬೋದಿತ್ತು ಚಿಕ್ಕದಾಗಿ? ಏನು ಮಾಡಲ್ಲ. ಅವನು ಓಡ್ಬೇಕು ಇದ್ಬೇಕು ಅಂದ್ರೆ ಅವ್ರು ಬರ್ತಾರೆ, ಕಾಲು ಹಿಡಿತಾರೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಮ್ಮ ರಾಜ್ಯ ಸರ್ಕಾರಗಳು ಮಾಡಬಹುದಾಗಿದ್ರೆ ಏನನ್ನು ಮಾಡಬಹುದಿತ್ತು? ಅವ್ರೇನು ಮಾಡೋದಿಲ್ಲ, ಬರೀ ಲೂಟಿ ಮಾಡ್ತಾರೆ ಅಷ್ಟೇ. ಅವರು 2,000 ಕೊಡ್ತೀನಿ ಅಂತ ಹೇಳಿದ್ರು, 1 ತಿಂಗಳು 2 ತಿಂಗಳು ಕೊಟ್ಟರು, ಆಮೇಲೆ ಚಾಕ್ಲೇಟ್ ಕೊಟ್ಬಿಟ್ರು ಕೈಯಲ್ಲಿ, ಎಲ್ಲ ದುಡ್ಡು ಅವ್ರ ಜೇಬಲ್ಲಿ. ಆಮೇಲೆ ಅದು ಕೂಪನ್ ಮೇಲೆ ಅದು ಕೊಡ್ತೀನಿ, ಅಕ್ಕಿ ಕೊಡ್ತೀನಿ ಅಂದ್ರು. 1 ತಿಂಗಳು ಕೊಟ್ಟರೆ 2 ತಿಂಗಳು ಅಕ್ಕಿ ಕೊಡೋದಿಲ್ಲ. ಇದು BJP, ಜನತಾ, ಕಾಂಗ್ರೆಸ್ ಇವ್ರಿಗೆ 3 ಜನಕ್ಕೆ ಡಿಸ್ಮಿಸ್ ಮಾಡಿಬಿಟ್ಟು ಒಳ್ಳೆ ಪಾರ್ಟಿ ಬೇರೆದು ಹಾಕ್ಬೇಕು. BJP, ಕಾಂಗ್ರೆಸ್ಸು, ಜನತಾ ಇವರೆಲ್ಲ ಕಳ್ಳನ ಮಕ್ಕಳು. ಇವ್ರು ಯಾರು ಒಳ್ಳೇದು ಮಾಡಲ್ಲ. ನಾನು 50 ವರ್ಷದಿಂದ ಓಟ್ ಹಾಕ್ಕೊಂಡೇ ಬರ್ತಾ ಇದ್ದೀನಿ. ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ನಾನು ಉದಯ್ ಕುಮಾರ್. ಗೆಳೆಯರೇ, ಈಗಾಗಲೇ ಆಟೋ ಚಾಲಕರ ಪರಿಸ್ಥಿತಿ ಹೇಗಾಗಿದೆ ಅಂತ ನಮಗೆ ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ಈಗ ಒಂದು ಬನ್ನೇರುಘಟ್ಟ ರಸ್ತೆಯಲ್ಲಿರ್ತಕ್ಕಂಥ ಗೋ ಗ್ಯಾಸ್ ಬಳಿ ಬಂದಿದ್ವಿ. ಯಾಕಂದರೆ ಇಲ್ಲಿ ಒಂದೊಂದು ಬಂಕಿನಲ್ಲಿ ಒಂದೊಂದು ರೀತಿಯ ಒಂದು ದರ ನಡೀತಾ ಇದೆ ಅನ್ನೋದು ನಮಗೆ ನಿಮಗೆ ಎಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ಈ ಒಂದು ಬಂಕ್ನಲ್ಲಿ ಈಗ ಸುಮಾರು 120 ರೂಪಾಯಿ ಆಟೋ ಗ್ಯಾಸಿನ ದರ ಇದೆ. ಹಾಗಾಗಿ ಏನಾಗ್ತಾ ಇದೆ ಇಲ್ಲಿ ಆಟೋ ಚಾಲಕರನ್ನು ಕೇಳಬೇಕು, ಹಾಗೆಯೇ ಇಲ್ಲಿನ ಪರಿಸ್ಥಿತಿಗಳನ್ನ ಕೇಳಬೇಕು. ಯಾಕೆಂದರೆ ಖಾಸಗಿ ಬಂಕುಗಳಲ್ಲಿ ಜಾಸ್ತಿ ಇದೆ ಅಂತ ಕೆಲವರು ಬಾಯಿಗೆ ಬಂದ ಹಾಗೆ ನಮ್ಮ ಆಟೋ ಚಾಲಕರು ಮಾತಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಖಾಸಗಿ ಬಂಕುಗಳೇನಿದೆ ಇದ್ಯಾವುದು ಸರ್ಕಾರದ ಅಧೀನದಲ್ಲಿ ಇಲ್ಲ. ಅದನ್ನು ಫಸ್ಟು ಮೊದಲಿಗೆ ಅರ್ಥ ಮಾಡ್ಕೋಬೇಕು. ಹಾಗೆ ಈಗ ಬಂಕ್ ಏನಿದೆ, ಈ ಬಂಕಿನ ಒಳಗೆ ಹೋಗಿ ಈಗ ದರ ಏನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಈಗ ಇಲ್ಲೇನು ನೋಡ್ತಾ ಇದ್ದೀರಿ, ಇದು ಖಾಸಗಿ ಬಂಕು. ಸೊ ಇದರಲ್ಲಿ 120 ರೂಪಾಯಿ ಇದೆ, ಕೆಲವೊಂದು ಕಡೆ 150 ರೂಪಾಯಿ ಇದೆ, ಕೆಲವೊಂದು ಕಡೆ 115 ರೂಪಾಯಿ ಇದೆ. ಇಲ್ಲಿ ನಮ್ಮ ಒಬ್ಬರು ಮುಖ್ಯವಾಗಿ ಸೀನಿಯರ್ ಆಟೋ ಚಾಲಕರೊಬ್ಬರು ಇದ್ದಾರೆ, ಇವರನ್ನು ಮಾತಾಡ್ಸೋಣ. ಸರ್, ಇವಾಗ ಆಟೋ ಗ್ಯಾಸ್ ಏನಿದೆ LPG, ಈಗ ಇಷ್ಟು ದಿವಸದಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಸಿಗ್ತಾ ಇದೆ, ಆದರೆ ದರ ನೋಡೋದಕ್ಕೆ ಹೋದ್ರೆ ರೇಟು 100ರಿಂದ 120, 150 ರೂಪಾಯಿ ಇದೆ. ಇವಾಗ ನಿಮ್ಮ ಪರಿಸ್ಥಿತಿ ಏನಾಗ್ತಿದೆ? ಟಾಟಾ ಲೈಟ್ನಲ್ಲಿ 140, ಕಲರ್ಸ್ ಪಲ್ಲರ್ನಲ್ಲಿ 95, ಇಲ್ಲಿ 120, ಸಂಜಾನ್ ಸತ್ತ ಹೋದ್ರೆ 195 ರೂಪೀಸ್. ಕ್ಯೂ ನಿಂತ್ಕೋಬೇಕು. ಇಲ್ಲಿ ಫ್ರೀ ಇದೆ, 120 ಆರಾಮಾಗೆ ಹಾಕೊಂಡು ಹೋಗ್ಬೋದು. ಅಲ್ಲ, ಇವಾಗ ನೀವು ಆಟೋ ಓಡಿಸ್ತೀರಿ. ಈಗ ಮೊದಲು 59 ರೂಪಾಯಿ ಇತ್ತು ಯುದ್ಧ ಸ್ಟಾರ್ಟ್ ಆಗೋದಕ್ಕೆ ಮೊದಲು, ಆಯಿತಾ? ಅಲ್ಲಿಂದ ಇವತ್ತು 120 ರೂಪಾಯಿಗೆ ಬಂದಿದೆ. 65 ರೂಪಾಯಿ ಇತ್ತು. 65 ರೂಪಾಯಿ ಇತ್ತು. ಸರಿ, ಇವಾಗ 120 ರೂಪಾಯಿವರೆಗೂ ಆಗಿದೆ, 150 ರೂಪಾಯಿ ಕೂಡ ಆಗಿದೆ. ಇವಾಗ ನಿಮಗೆ ಈಗ ಆಟೋ ಓಡಿಸೋದು ಕಷ್ಟ ಅನ್ನಿಸ್ತಿದೆಯಾ, ಇಲ್ಲ ನಾರ್ಮಲ್ ಅನ್ನಿಸ್ತಿದೆಯಾ? ಕಷ್ಟ ಇದೆ, ಏನು ಮಾಡೋದು. ಯಾರು 10 ರೂಪಾಯಿ ಜಾಸ್ತಿ ಕೊಡೋಲ್ಲ. 40 ರೂಪಾಯಿ ಬಾಡಿಗೆಗೆ 50 ರೂಪಾಯಿ ಕೆಲರೆ ಕೊಡೋಲ್ಲ. ಏನು ಮಾಡೋದು? ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಜೀವನ ಮಾಡಬೇಕಂದ್ರೆ. ಈಗ ಜೀವನ ಮಾಡೋದಕ್ಕೆ ಆಟೋ ಚಾಲಕರು ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಕಷ್ಟನೋ ಸುಖನೋ ಅಂತ ಹೇಳ್ತೀರಿ. ಈಗ ಸರ್ಕಾರ ಏನನ್ನಾದರೂ ಮಾಡಬಹುದು ಅನ್ನೋ ಆಗಿದ್ದಿದ್ರೆ ಏನು ಮಾಡಬಹುದಿತ್ತು? ಏನು ಮಾಡಲ್ಲ ಸರ್ಕಾರ. ಏನು ಮಾಡ್ತಾರೆ ಸುಮ್ಮನೆ ಇರ್ತಾರೆ. ಏನು ಮಾಡಲ್ಲ ಸರ್ಕಾರ, ಏನು ಮಾಡಲ್ಲ. ಬೇಕಂದರೆ ಅವ್ರ ದುಡ್ಡು ನಮ್ಮ ತಾನು ತಿನ್ಕೊಂಡು ಹೋಗ್ತಾರೆ, ಏನು ಮಾಡಲ್ಲ ಸರ್ಕಾರ. ಯಾಕೆಂದರೆ ಈಗ ಲಾಸ್ಟು 4-5 ದಿವಸದಿಂದ IPL ಮ್ಯಾಚ್ ಬೆಂಗಳೂರಲ್ಲಿ ನಡೀತು. ಆ IPL ಟಿಕೆಟ್ ಬೇಕು ಅಂತ ವಿಧಾನಸೌಧದಲ್ಲಿ ಕಿತ್ತಾಡ್ತಿದ್ರು. ಅದು ಒಂದು ಫ್ಯಾಮಿಲಿಗೆ ಒಬ್ಬೊಬ್ಬ MLAಗೆ 5 ಟಿಕೆಟ್ ಬೇಕಂತ ಅವ್ರ ಮನೆಗೆ, ಅವ್ರ ಹೆಂಡತಿಗೆ, ಮಕ್ಕಳಿಗೆ, ಎಲ್ಲರಿಗೂ ಸೇರಿ. ಆದರೆ ಇಲ್ಲಿ ಆಟೋ ಡ್ರೈವರ್ಗಳು ಒದ್ದಾಡ್ತಾ ಇದ್ದಾರೆ, ರೇಟ್ ಜಾಸ್ತಿ ಆಗಿದೆ. ಇದರಲ್ಲಿ ಏನು ಮಾಡಬೇಕು, ಇಲ್ಲಿ ಆಟೋ ಡ್ರೈವರ್ಗೆ ಏನು ಮಾಡಬೇಕು, ಅದರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಸೊ ಇವರನ್ನೆಲ್ಲ ಅಲ್ಲಿ ಯಾತಕ್ಕೆ ಕೂರಿಸಿದ್ದೀರಿ ಆಯ್ಕೆ ಮಾಡಿ ಅಂತ ಸ್ವಲ್ಪ ನಿಮಗೇನಾದರೂ ಅರ್ಥ ಆಗ್ತಿದೆಯಲ್ಲ, ಗೊತ್ತಾಗಿದೆಯಾ? ಅರ್ಥ ಆಗಿಲ್ಲ ಅವ್ರದ್ದು. ಅವ್ರ ಈ ಸಿಯಾಸತಿ ಎಲ್ಲ ನಮಗೆ ಇಷ್ಟ ಇಲ್ಲ. ಏನು ಮಾಡ್ತಾರೆ, ಏನು ಬಿಡ್ತಾರೆ ಗೊತ್ತಿಲ್ಲ. ನಮ್ಮ ಏನಂದರೆ ದೇವರಿದ್ದಾನೆ, ಏನಾದರೂ ನಡೆಯುತ್ತದೆ ನಮಗೆ. ದೇವ್ರ ಪ್ರಕಾರ
ಎಷ್ಟು ಇದೇನು ಗ್ಯಾಸ್ ಹಾಕೊಂಡು ಓಡಿಸ್ಬೇಕು ಅಷ್ಟೇ. ಎಷ್ಟಿದ್ರು ಗ್ಯಾಸ್ ಹಾಕೊಂಡು ಓಡಿಸ್ಬೇಕು, ಅದೆಷ್ಟಾದರೂ ಪರವಾಗಿಲ್ಲ. ದೇವ್ರೇ ಕೊಡ್ತಾನೆ, ಏನಾದರೂ ಕೊಡ್ತಾನೆ. ಅಂದರೆ ಇವಾಗ ಇಲ್ಲಿ ಯಾವುದೇ ಒಬ್ಬ ನಮ್ಮ ಹತ್ರ ಮತವನ್ನು ಹಾಕಿಸ್ಕೊಂಡವರು, ಓಟನ್ನು ಹಾಕಿಸ್ಕೊಂಡವರು ಏನಾದರೂ ಮಾಡಬಹುದು ಅಂದರೆ ಏನನ್ನು ಮಾಡ್ಬೋದಿತ್ತು ಚಿಕ್ಕದಾಗಿ? ಏನು ಮಾಡಲ್ಲ ಅವನು, ನಮಗೆ ಗೊತ್ತು. ಅವ್ರು ಎಲ್ಲ ಸುಳ್ಳು ಹೇಳೋದು. ಬೇಕಂದ್ರೆ ಓಡ್ಬೇಕು ಇದ್ಬೇಕು ಅಂದರೆ ಅವ್ರು ಬರ್ತಾರೆ, ಕಾಲು ಹಿಡಿತಾರೆ, ಏನು ಹೆಲ್ಪ್ ಮಾಡಲ್ಲ. ಗೌರ್ಮೆಂಟು ಏನು ಹೆಲ್ಪ್ ಮಾಡಲ್ಲ, ಪೊಲೀಸ್ ಅವ್ರೂ ಹೆಲ್ಪ್ ಮಾಡಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಪೊಲೀಸನ್ನು ಹಿಡಿತಾನೆ. ಯಾಕೆಂದರೆ ಹಾಕಿಲ್ಲ ಅಂದ್ರೂ ಹಿಡಿತಾನೆ ಪೊಲೀಸನ್ನು. ಓಕೆ, ಯಾಕೆಂದರೆ ಈಗ ಎಷ್ಟೋ ಸಲ ಏನಾಗುತ್ತೆ ಅಂದರೆ ಗ್ಯಾಸ್ ಸಿಕ್ಕಿರಲ್ಲ, ಗ್ಯಾಸ್ ಹಾಕೋದಕ್ಕೆ ಅಂದರೆ ಗ್ಯಾಸ್ ಇದೆಯಾ ನೋಡೋದಕ್ಕೆ ಅಂತ ಮನೆಯಿಂದ ಹೋಗ್ತಿರ್ತಾರೆ. ಆವಾಗ ಕೂಡ ಪೊಲೀಸ್ ಅವ್ರನ್ನ ಹಿಡಿದು ಬಿಟ್ಟು ಪೊಲೀಸವ್ರು ಅವ್ರಿಗೂ ಫೈನ್ ಹಾಕ್ಬಿಟ್ಟಿದ್ದಾರೆ. ಹೌದು. ಹಾಗಾಗಿ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದೇ ಅವರು ಎಲ್ಲ ಸಿಯಾಸತಿ, ಎಲ್ಲ ಪೊಲೀಸವರು ಎಲ್ಲ ಸಿಯಾಸತಿನ. ಅದು ಎಲ್ಲ ಏನು ಹೇಳಬೇಕು ಏನು ಹೇಳ, ನಾವು ಕಷ್ಟ ಸುಖ ಎಲ್ಲ ನೋಡಲ್ಲ. ಅವ್ರಿಗೆಲ್ಲ ಅವ್ರವ್ರ ಪ್ರಕಾರ ದುಡ್ಡು ತಿನ್ನಬೇಕು. ಅವರು ಗೌರ್ಮೆಂಟೂ ಅಷ್ಟೇ, ಪೊಲೀಸವ್ರೂ ಅಷ್ಟೇ, ದುಡ್ಡು ತಿನ್ನಬೇಕು ಎಲ್ಲರ ಹತ್ರನೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನಮ್ಮ ಮತ್ತೊಬ್ಬ ಆಟೋ ಚಾಲಕರು ಇಲ್ಲಿ ಇದನ್ನು ಗ್ಯಾಸ್ ಹಾಕ್ಸೋದಕ್ಕೆ ಬಂದಿದ್ದಾರೆ. ಅವರನ್ನು ಮಾತಾಡ್ಸೋಣ. ಅಣ್ಣ ನಮಸ್ಕಾರ. ಅಣ್ಣ, ಈಗಾಗಲೇ ಗ್ಯಾಸ್ ರೇಟು 100ರಿಂದ 120 ರೂಪಾಯಿ, 150 ರೂಪಾಯಿವರೆಗೂ ಆಗಿದೆ. ಈಗ ನಿಮಗೆ ಈ ಒಂದು ಗ್ಯಾಸ್ ರೇಟ್ ಇಷ್ಟೆಲ್ಲ ಆಗಿದೆಯಲ್ಲ, ಆಟೋ ಓಡಿಸೋದಕ್ಕೆ ಸುಲಭ ಅನಿಸುತ್ತಾ, ಕಷ್ಟ ಅನ್ನಿಸ್ತಿದೆ? ಯಾವ ರೀತಿ ಇದೆ ನಿಮ್ಮ ಪರಿಸ್ಥಿತಿ ಆಟೋ ಚಾಲಕರು? 54 ರೂಪಾಯಿ ಇತ್ತು. 50 ರೂಪಾಯಿ 70 ರೂಪಾಯಿ ಜಾಸ್ತಿ ಮಾಡಿದ್ರೆ ನಮ್ಗೇನು ಲಾಭ ಸಿಗುತ್ತೆ? ಏನೂ ಸಿಗೋದಿಲ್ಲ. ಅದು 1 ಲೀಟ್ರಿಗೆ 100 ರೂಪಾಯಿ 200 ರೂಪಾಯಿ ಸಿಗತ್ತೆ. 1 ಲೀಟ್ರಿಗೆ ನಾವು 300 ರೂಪಾಯಿ ಮಾಡಿದ್ರೆ 120 ಹೋಗ್ಬಿಟ್ರೆ 180 ರೂಪಾಯಿ. ಅದು ನಾವು ಆನ್ಲೈನಲ್ಲಿ ಓಡಿಸೋದು 2 ಕಿಲೋಮೀಟ್ರು 2.5 ಕಿಲೋಮೀಟ್ರು ಪಿಕಪ್ಪು. ಆ 2.5 ಕಿಲೋಮೀಟ್ರಿಗೆ 50 ರೂಪಾಯಿ ನಾವು ಖಾಲಿ ಹೋಗ್ತೀವಿ. ನಮಗೇನು ಲಾಭ ಸಿಗೋದಿಲ್ಲ. ಈಗ ಗ್ಯಾಸು ಬರಬೇಕಾಗಿರೋದು ನಮಗೆ ಅಲ್ಲಿಂದ, ನಮ್ಮ ಹತ್ರ ಈಗ ಸ್ಟಾಕ್ ಇರಲ್ಲ. ಅಲ್ಲಿಂದ ಬಂದರೆ ಮಾತ್ರ ನಮಗೆ ಸಿಗುತ್ತೆ. ಅದು ಅಲ್ಲಿಂದ ಬರೋದಕ್ಕೆ ಇವತ್ತು ಹೊರಟ್ರು 20 ದಿವಸ 25 ದಿವಸ ಬೇಕಾಗುತ್ತೆ, ಆವಾಗ ಆಗತ್ತೆ. ಆದರೆ ನಾನು ಕೇಳ್ತಿರೋದು, ಇವಾಗ ಎಲ್ಲ ಕಡೆನೂ ಆಗಿದೆ, ಇಡೀ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲ. ಈಗ ಕೊರೋನಾ ಬಂದಾಗ ಇಡೀ ದೇಶಕ್ಕೆ ಎಲ್ಲರಿಗೂ ಪ್ರಾಬ್ಲಮ್ ಆಗಿತ್ತು. ಅದೇ ಥರ ಅವಾಗ ಕರ್ನಾಟಕ ಸರ್ಕಾರ ಇದ್ದಿದ್ದು ಒಂದು ಸ್ವಲ್ಪ ಏನೋ ಆ ಊಟಕ್ಕೆ ತಿಂಡಿಗೋ ಅಂತ ಒಂದು ಸ್ವಲ್ಪ ಅದು ಇದು ಕಿಟ್ಟು ಅಂತ ಕೊಟ್ಟಿದ್ರು. ಆ ಥರದ ಏನಾದರೂ ಒಂದು ಹೆಲ್ಪನ್ನು ನಮ್ಮ ರಾಜ್ಯ ಸರ್ಕಾರಗಳು ಮಾಡಬಹುದಾಗಿದ್ದರೆ ಏನನ್ನು ಮಾಡಬಹುದಿತ್ತು? ಅವ್ರೇನು ಮಾಡೋದಿಲ್ಲ, ಬರೀ ಲೂಟಿ ಮಾಡ್ತಾರೆ ಅಷ್ಟೇ. ಅವ್ರಿಗೆ ಯೋಗ್ಯತೆನೇ ಇಲ್ಲ. ಅಲ್ಲ, ನಮ್ಮ ಸಿದ್ದರಾಮಯ್ಯನವರು LLB ಮಾಡಿದ್ದಾರೆ, ಆಯಿತಾ? ಅದೆಲ್ಲ ಮಾಡಿದ್ದಾರೆ. ಇದು ಗ್ಯಾಸ್ ಕಮ್ಮಿ ಮಾಡಿ ಅಂತ ಹೇಳಿ LLB ಮಾಡಿದ್ದಾರೆ ಅವರು. ನಾನು LLB ಮಾಡ್ತೀನಿ, ಆಟೋ ಡ್ರೈವರು. ಈಗ ಯಾಕೆಂದರೆ ನಮ್ಮ ರಾಜ್ಯ ಸರ್ಕಾರ ಸೆಸ್ಸನ್ನು 30ರಿಂದ 35 ರೂಪಾಯಿ ತೊಗೊಳುತ್ತೆ, ಆಯಿತಾ? ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಪೆಟ್ರೋಲ್ ಮೇಲೆ 32 ರೂಪಾಯಿ 33 ರೂಪಾಯಿ ಸೆಸ್ಸನ್ನು ತೊಗೊಳ್ತಾರೆ. ಸೆಂಟ್ರಲ್ ಗೌರ್ಮೆಂಟು ಅಷ್ಟೇ ತೊಗೊಳುತ್ತೆ. ಆದರೆ ಈ ಟೈಮಲ್ಲಿ ಈಗ ಸೆಂಟ್ರಲ್ ಗೌರ್ಮೆಂಟ್ 10 ರೂಪಾಯಿ ನಾನು ಯಾವುದ್ರ ಮೇಲೆ ಕಡಿಮೆ ಮಾಡ್ತೀನಿ ಅಂತ ಯಾವುದೋ ಒಂದೊಂದು ತೆಗಿತಾರೆ. ರಾಜ್ಯ ಸರ್ಕಾರ ಯಾಕೆ ಅದರಲ್ಲಿ ಒಂದು 10 ರೂಪಾಯಿನ ನಾವು ಕಡಿಮೆ ಮಾಡಿಕೊಡ್ತೀವಿ ಅಂತ ಯಾಕೆ ಮಾಡಬಾರ್ದು ಆಟೋ ಚಾಲಕರಿಗೆ? ಅವ್ರು ಮಾಡೋದಿಲ್ಲ ಸರ್, ಅವ್ರ ಯೋಗ್ಯತೆ ಇಲ್ಲ, ಮಾಡೋಕ್ಕೆ ಅವ್ರಿಗೆ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಕಮ್ಮಿ ಇದ್ರೇನು ಅಷ್ಟೇ ಮಾಡೋದವರು. ಏನಿದ್ರೆ ನಮ್ಮ ಕಷ್ಟ ನಾವೇ ಮಾಡ್ಕೊಳ್ಬೇಕು, ನಾವು ದುಡಿಬೇಕು, ನಾವು ತಿನ್ನಬೇಕು. BJP ಇರಲಿ ಕಾಂಗ್ರೆಸ್ ಇರಲಿ, ಯಾವನು ಕೂತ್ಕೊಂಡ್ರೆ ಏನು 100 ರೂಪಾಯಿ ಕೊಡೋದಿಲ್ಲ ಅವರು. ನಾವು 30 ವರ್ಷದಿಂದ ಓಡಿಸ್ತಾ ಇದ್ದೀನಿ ಆಟೋ. ನಾನೇ ಕಷ್ಟಪಟ್ಟು ಓದಿಸ್ದೆ, ಮಕ್ಕಳಿಗೆ ಮದುವೆ ಮಾಡಿದೆ. ಇವ್ರು ಏನು ಯಾರು ಕೊಡೋದಿಲ್ಲ. ಇವಾಗ ನೋಡಿ 2,000 ಕೊಡ್ತೀನಿ ಅಂದರು, ಕೂಪನ್ನಲ್ಲಿ ಕೊಡ್ತಾ ಇದ್ದಾರಾ? 2,000 ಕೊಡ್ತೀನಿ ಅಂತ ಹೇಳಿದ್ರು, 1 ತಿಂಗಳು 2 ತಿಂಗಳು ಕೊಟ್ಟರು, ಆಮೇಲೆ ಚಾಕ್ಲೇಟ್ ಕೊಟ್ಬಿಟ್ರು ಕೈಯಲ್ಲಿ. ಅರ್ಥ ಆಯ್ತಾ? ಎಲ್ಲ ಅವ್ರ ಜೇಬಲ್ಲಿ ಎಲ್ಲ ದುಡ್ಡು ಅವ್ರ ಜೇಬಲ್ಲಿ. ಆಮೇಲೆ ಅದು ಕೂಪನ್ ಮೇಲೆ ಅದು ಕೊಡ್ತೀನಿ, ಅಕ್ಕಿ ಕೊಡ್ತೀನಿ ಅಂದರು. 1 ತಿಂಗಳು ಕೊಟ್ಟರೆ 2 ತಿಂಗಳು ಅಕ್ಕಿ ಕೊಡೋದಿಲ್ಲ. ಅವ್ರ ಸರ್ಕಾರ ಹಿಂಗೈತೆ. ಸರಿ ಸರ್, ಈಗ ಸರ್ಕಾರದ ಬಗ್ಗೆ ಹೇಳಿದ್ರಿ. ಯಾಕೆಂದರೆ ಈಗ ಸರ್ಕಾರವನ್ನು ಆಯ್ಕೆ ಮಾಡಿರೋದು, ಮತ ಹಾಕಿರೋರು ನಾವೇನೆ, ಆಯಿತಾ? ನಾವು ಹಾಕಿಬಿಟ್ಟು ಇವತ್ತು ನಾವೇ ಪಶ್ಚಾತ್ತಾಪ ಪಡೋ ಪರಿಸ್ಥಿತಿಗೆ ಬಂದು ಕೂತ್ಕೊಂಡಿದ್ದೀವ. ಹೌದು. ನಾವು ಓಟ್ ಹಾಕ್ಬಿಟ್ಟು ಅವ್ರಿಗೆ ನಂಬಿ ನಾವು ಇವರು ಗೆದ್ಬಿಟ್ಟು ನಮ್ಗೇನಾದರೂ ಒಳ್ಳೇದು ಮಾಡ್ತಾರೆ ಅಂತ ನಾವು ಓಟ್ ಹಾಕಿದರೆ ಅವರೇ ನಮಗೆ ಎಲ್ಲ ಮೋಸ ಮಾಡಿ ಬಿಟ್ಟಿದ್ದಾರೆ. ಅಂದರೆ ಕೈಗೆ ರಾಹುಲ್ ಗಾಂಧಿ ಅವಾಗ ತೋರಿಸಿದ್ರಲ್ಲ ಚೆಂಬು, ಅದನ್ನು ಕೊಟ್ಟಿದ್ದಾರೆ ಅಂತನಾ? ರಾಹುಲ್ ಗಾಂಧಿನೇ ಅಂತ ಇಲ್ಲ, ಯಾವ ಪಕ್ಷ ಬಂದ್ರೂ ಅದೇ ಥರ ಇದೆ ಅಂತ. ಇದು BJP, ಜನತಾ ಕಾಂಗ್ರೆಸ್, ಇವ್ರಿಗೆ 3 ಜನಕ್ಕೆ ಡಿಸ್ಮಿಸ್ ಮಾಡಿಬಿಟ್ಟು ಒಳ್ಳೆ ಪಾರ್ಟಿ ಬೇರೆದು ಹಾಕಬೇಕು. ಒಳ್ಳೆ ಪಾರ್ಟಿ ಮಾಡೋಕೆ ಹೋದರೆ ಎಲ್ಲಿ ಸರ್ ಯಾರು ಕೇಳ್ತಾರೆ? ಈಗ ಯಾರೋ ಒಬ್ಬ ಬಡವ ನಿಂತ್ಕೊಳ್ತಾನೆ, ನಾನೆಲ್ಲ ಒಳ್ಳೇದು ಮಾಡ್ತೀನಿ ಅಂತ ಹೋದರೆ
ಓಟೇ ಹಾಕಲ್ವಲ್ಲ ನಿಮ್ಮಂಥವ್ರು ನನ್ನಂಥವ್ರು ದುಡ್ಡು ಎಷ್ಟಿದೆ ಅಂತ ಕೇಳ್ತೀವಿ. ಉಪೇಂದ್ರನೇ ಒಂದ್ಸಲ ಹೇಳ್ತಾರಲ್ಲ, ಈ ಥರ ನಾನು ಅಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ಇಷ್ಟು ಖರ್ಚು ಮಾಡಬೇಕು ನಾವು ಎಲೆಕ್ಷನ್ಗೆ, ಈ ಥರ ಇದು ತರಿಸ್ಬೇಕು, ಇವರು ಏನು ಖರ್ಚು ಮಾಡಬಾರ್ದು, ಆ ಥರ ಎಲೆಕ್ಷನ್ಗೆ ನಿಂತು ಗೆಲ್ಲಬೇಕು ಅಂತ ಉಪೇಂದ್ರನೇ ಹೇಳಿದ್ರಲ್ಲ. ಅಲ್ಲಲ್ಲ, ಅದನ್ನೇ ಹೇಳಿದ್ದು. ಅಂದ್ರೆ ಒಂದು ಪಕ್ಷದಿಂದ ಟಿಕೆಟ್ ತಗೋಬೇಕು ಅಂದ್ರೆ ಕೋಟಿ ಕೋಟಿ ಕೊಡಬೇಕು, ಆಯ್ತಾ? ಮತ್ತೆ ನೀವು ಓಟ್ ಹಾಕಿಸ್ಕೋಬೇಕು ಅಂದ್ರೂ ಅಲ್ಲಿ ದುಡ್ಡನ್ನು ಸುರಿಬೇಕು. ಅದು ಆಗಬಾರ್ದು ಅಂದ್ರೆ ಜನ ಯಾರನ್ನ ಆಯ್ಕೆ ಮಾಡಬೇಕು ಅಂತ ನಾನು ಕೇಳ್ತಿರೋದು. ಒಂದು ಒಳ್ಳೆ ವ್ಯಕ್ತಿ ಇರಬೇಕು, ನಮ್ಮ ದೇಶಕ್ಕೆ ಚೆನ್ನಾಗಿ ಕೆಲಸ ಮಾಡೋ ವ್ಯಕ್ತಿ ಇರಬೇಕು. ಇದು BJP, ಕಾಂಗ್ರೆಸ್ಸು, ಜನತಾ ಇವರೆಲ್ಲ ಕಳ್ಳನ ಮಕ್ಕಳು. ಇವ್ರು ಯಾರು ಒಳ್ಳೇದು ಮಾಡಲ್ಲ. ನಾನು 50 ವರ್ಷದಿಂದ ಓಟ್ ಹಾಕ್ಕೊಂಡೇ ಬರ್ತಾ ಇದ್ದೀನಿ, ಯಾವನು ನಮಗೆ ಏನೂ ಕೊಟ್ಟಿಲ್ಲ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್.